ಇನ್ನು ಸಮಾಜ ಕಲ್ಯಾಣ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂದ್ರೆ ಸರ್ಕಾರಿ ವಸತಿ ನಿಲಯದಲ್ಲಿ ಖಾಸಗಿ ವ್ಯಕ್ತಿಗಳ ಬೇಸಿಗೆ ಶಿಬಿರ ಆಯೋಜನೆ ಮಾಡಿದ್ರು. ಸಮಾಜ ಕಲ್ಯಾಣ ಸಚಿವರು ದಯಮಾಡಿ ಈ ಸ್ಟೋರಿಯನ್ನ ನೋಡಿ. ಸರ್ಕಾರಿ ವಸತಿ ನಿಲಯದಲ್ಲಿ ಖಾಸಗಿ ವ್ಯಕ್ತಿಗಳ ಬೇಸಿಗೆ ಶಿಬಿರಕ್ಕೆ ಪರ್ಮಿಷನ್ ಯಾರು ಕೊಟ್ಟರು? ಅಕ್ರಮ ಕೋಚಿಂಗ್ ಸೆಂಟರ್ ನಡೆಸಲಿಕ್ಕೆ ಸರ್ಕಾರಿ ಹಾಸ್ಟೆಲ್ ಬಳಕೆ ಮಾಡಿಕೊಂಡಿದ್ದಾರೆ. ಖಾಸಗಿ ವ್ಯಕ್ತಿಗಳು ಶಿಬಿರ ನಡೆಸಲಿಕ್ಕೆ ಸರ್ಕಾರಿ ನಿಲಯವೇ ಈಗ ಬಾಡಿಗೆ, ಸರ್ಕಾರಿ ವಸತಿ ನಿಲಯವನ್ನೇ ಬಾಡಿಗೆಗೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಲಿಂಗೇರಿ ಸ್ಟೇಷನ್ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ಹಾಸ್ಟೆಲ್ ಅದು. ಆದರೆ ಅಲ್ಲಿ ಖಾಸಗಿ ವ್ಯಕ್ತಿಗಳು ಬಂದು ಶಿಬಿರ ಮಾಡಿದ್ದಾರೆ. ಪತ್ರಕರ್ತ ಅಂತ ಅಧಿಕಾರಿಗಳನ್ನ ಬೆದರಿಸಿ ಅಲ್ಲಿ ಕೋಚಿಂಗ್ ಸೆಂಟರ್ ಮಾಡ್ಕೊಂಡಿದ್ರು. ದೇವೇಂದ್ರಪ್ಪ ದೋತ್ರೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿ ಬೇಸಿಗೆ ಶಿಬಿರ ನಡೀತಾ ಇದೆಯಲ್ಲ, ಇದು ಈ ಸರ್ಕಾರಿ ಹಾಸ್ಟೆಲ್ನಲ್ಲಿ ಇರುವಂಥ ಮಕ್ಕಳಿಗೆ ನಡೀತಾ ಇರುವಂಥದ್ದಲ್ಲ. ಅದು ಖಾಸಗಿಯವರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು. ಯಾಕಂದರೆ ಬೇರೆ ಕಟ್ಟಡಗಳನ್ನ ತಗೊಂಡ್ರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ದುಪ್ಪಟ್ಟು ಹಣ ಕೊಡಬೇಕಾಗ್ತದಲ್ಲ. ಇಲ್ಲಿ ಬಂದರೆ ಒಂದು ಏನೋ ಫ್ರೀಯಾಗಿ ಮಾಡ್ಬೋದು ಅಥವಾ ಕಮ್ಮಿಯಲ್ಲಿ ಮಾಡ್ಬೋದು ಅಂತ ಲೆಕ್ಕಾಚಾರ ಇವ್ರದ್ದು. ವಾರ್ಡನ್ ಏನಂದ್ರು ಕಿರಾಯಿ ಕೊಡಂತಂದೆ. ಇಲ್ಲ ಹೇಗೆ ಕೊಡ್ರಿ ಹಂಗೆ ಅಂದ. ಹಿಂಗೆ ಮಾಡಕತ್ತೀವಿ ಅವ್ರಿಗೆ ಕೊಡ್ರಿ ಸರ್ ಅಂತಂದು. ಆಯ್ತು ರೀ ಹಂಗೆ ಅಂದ. ಸರಿ ಹಿಂಗೆ ಇರ್ತಾವ್ರಿ ಅಲ್ಲ ಆಯ್ತು ರೀ ಅವ್ರು ಏನದ ನಾವು ನೋಡ್ಕೊಂತೀರ ಅಂತ ಹೇಳಿ. ಹೌದಿಲ್ಲ? 2 ತಿಂಗಳು. ಹಾಂ 6 ತಿಂಗಳಲ್ಲೂ ಆಗಲ್ಲ. 6 ತಿಂಗಳಲ್ಲೂ ಆಗಲ್ಲ. ಹಾಂ ಮತ್ತೆ ಏನು ಒಂದು 50 ದಿನ ಇರ್ತದೆ. ಹಾಂ ಮತ್ತೆ ಊಟ ಗೀಟ ಎಲ್ಲ ನಿಮ್ದೆ ತರಿಸ್ಬೇಕು. ಅಕ್ಕಿ ಅವು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಊಟ ಅಷ್ಟೇನಾ? 1 ಟೈಮ್ ಅಷ್ಟೇ ಊಟ.